ನಮಸ್ಕಾರ. ಇವತ್ತು ಮುಳಬಾಲ್ ತಾಲೂಕಲ್ಲಿ ಓಬಳೇಶ್ವರ ದೇವರ ಒಂದು ಬಂಡೆ, ಅಂದರೆ ಇಡೀ ಸ್ಟೇಟ್ ಎಲ್ಲ ಕೂಡ ಗೊತ್ತ ಬಂಡೆ. ಆ ಬಂಡೆಯಲ್ಲಿ ಸುಮಾರು 2000 ಕುಟುಂಬಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಜಾತಿಯವರು ಕೆಲಸ ಮಾಡಿಕೊಂಡು ನಮ್ಮ ತಾತ ಮುತ್ತಾತನ ಕಾಲದಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಕೆಲವರು ಅಯ್ಯೋ ಅಲ್ಲಿ ಆ ಬಂಡೆಯಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ತಾರೆ. ಗಣಿಗಾರಿಕೆ ಅಲ್ಲ, ಗಣಿಗಾರಿಕೆ ಅಂದರೆ ಎಲ್ಲದು ಜಲ್ಲಿ ಕ್ರೆಷರ್ ಮಾಡಿಕೊಂಡು ಬ್ಲಾಸ್ಟ್ ಮಾಡಿ ಸಾರ್ವಜನಿಕ ತೊಂದರೆ ಮಾಡ್ತಕ್ಕಂಥ ಒಂದು ಕೆಲಸ ಅದು. ಇದು ಹಂಗೆಲ್ಲ ಬೇಲಿ ಹಾಕಿ ಸುಡಿದು 20 mm ಜಲ್ಲಿ, 40 mm ಜಲ್ಲಿ, ಪಾಯಕಲ್ಲು, ಬೇಸ್ ಮಟ್ಟ, ಚಪ್ಪಡಿಗಳು ಹೊಡ್ಕೊಂಡು ಎತ್ತಿನ ಗಾಡಿಯಲ್ಲಿ, ಆಮೇಲೆ ಟ್ರ್ಯಾಕ್ರಲ್ಲಿ ಎತ್ಕೊಂಡು ಬಂದು ಜೀವನ ಮಾಡ್ತಕ್ಕಂಥವ್ರು. ಅಂಥವ್ರ ಮೇಲೆ ಸುಮಾರು ಇದು ಯಾವುದೇ ಶಾಸಕರು ಬಂದರೂ ಕೂಡ, ಯಾವುದೇ ಸರ್ಕಾರ ಬಂದರೂ ಕೂಡ ತೊಂದರೆ ಮಾಡ್ತಾ ಇರಲಿಲ್ಲ. ಆದರೆ ಈಗ ಇತ್ತೀಚೆಗೆ ಈ ಜ್ಯೋತಿ ಮೇಡಮ್ ಅವರು ಬಂದು ನಮ್ಗೆ ಭಾಳ ತೊಂದರೆ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಜನ ಯಾವತ್ತು ಒಂದು ದಿವಸ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, DYSP ಸುಮಾರು 500 ಜನ, ನಮ್ಮ ಇವರು CPM ಗೋಪಾಲ್ ಇದ್ದರು, ನೀಲಕಂಠೇಗೌಡರು, ರಾಜೇಂದ್ರ ಗೌಡರು, ನಾವೆಲ್ಲ ಕೂಡ ಇದ್ದಾಗ ಆವತ್ತು ಕೂಡ ನಮಗೆ 20 ಲೋಡು ಬೇಲಿಯನ್ನು ಸುಟ್ಟಾಕಿದ್ದಾರೆ. ಸುಮಾರು 4 ಲಕ್ಷ ರೂಪಾಯಿ ಮೆಟೀರಿಯಲನ್ನು ಸುಟ್ಟಾಕಿದ್ದಾರೆ. ಅವ್ರಿಗೆ ಎಷ್ಟು ಧೈರ್ಯ ಅನ್ನೋದು ಯೋಚನೆ ಮಾಡಿರಿ. ಒಬ್ಬ ಹೆಂಗಸ್ಗೆ ಎಷ್ಟು ಧೈರ್ಯ. ಆದರೂ ಸಹ ಇವತ್ತು ಆಯಮ್ಮ ಇವೆಲ್ಲ ಹೊಡೆದು ನಮ್ಮನ್ನು ಯಾಕೆ ಅವರು ಅಲ್ಲಿ ಸೇರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅವರು ತಮ್ಮ ಜೊತೆಗೆ ಒಂದು 5 ಜನ ಟೀಮ್ ಮಾಡಿಕೊಂಡು ಇಡೀ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಫಾರೆಸ್ಟನ್ನು ಅವರೇ ಹೊಡೆದು ಅವರೇ ಮಾರ್ಕೊಳ್ಳೋದು, ಮತ್ತು ಅದನ್ನು ಮೊದಲುಗಳಿದೆಯಲ್ಲ ಆ ಬೆವರುಗಳನ್ನ ಅದನ್ನು ತೆಗೆದು ಅವರೇ ಮಾರ್ಕೊಳ್ತಾರೆ. ಮತ್ತು ಗಿಡ ನಾಟಿ ಮಾಡುವಾಗ ಅವ್ರದ್ದೇ ಕಾಂಟ್ರಾಕ್ಟ್ರು, ಆ ನೀರು ಹಾಕೋದು ಅವ್ರದ್ದೇ ಕಾಂಟ್ರಾಕ್ಟ್ರು, ಎಲ್ಲದು ಚೆಕ್ ಮಾಡೋದು ಅವರೇ ಕಾಂಟ್ರಾಕ್ಟ್ರು. ಇವತ್ತು ಕೋಟ್ಯಾಂತರ ರೂಪಾಯಿಯನ್ನು ಒಬ್ಬ ಹೆಂಗ್ಸು ಅಂದರೆ ಅವ್ರಿಗೆ ಮದುವೆ ಆಗಿಲ್ಲ, ಈಗ ಮದುವೆ ಆಗಿಲ್ಲ ಅಂದರೆ ಮದುವೆ ಆದರೆ ಎಷ್ಟು ಮಾಡ್ತಾರೆ, ಸುಮಾರು ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡತಕ್ಕಂಥವ್ರು. ಇದಕ್ಕೆಲ್ಲ ನಾವು ತೊಂದರೆ ಆಗ್ತೀವಿ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತೀವಿ ಅಂತ ಇವೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ನೋಡೋಯ್ತು, ಇವತ್ತು ಮರ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಜನದ ಮೇಲೆ ಇವತ್ತು ಅವ್ರು ಡಿಮಾರ್ಕ್ ಮಾಡಿದ್ರೆ, ಆ ಮಾರ್ಕಿಂದ 50 ಮೀಟ್ರ್ ಆ ಕಡೆ ಇವತ್ತು ಕೆಲಸ ಮಾಡ್ಕೊಳ್ತಾ ಇದ್ರೆ. ನಿನ್ನೆ ಬಂದು ಅವರೆಲ್ಲ ಕೂಡ ಅವ್ರ ಟೀಮೆಲ್ಲ ಬಂದು ಅವರೆಲ್ಲ ನಮ್ಮವರೆಲ್ಲ ಹೊಡೆದು ತೊಳೆದು ಅವರೆಲ್ಲ ಕೂಡ ಆ ಲೋಡನ್ನು ಸೀಸ್ ಮಾಡಿರ್ತಾರೆ. ಅದೇ ಅಮ್ಮ, ನಾನು ಇದಕ್ಕೆ ಒಂದೊಂದು ಮಾತು ಹೇಳ್ತೀನಿ. ಮೊದಲು ನಾವೆಲ್ಲ ಅಲ್ಲಿ ಯಾರೂ ಓಡಿಸ್ಬಾರ್ದು ಅಂತ ಹೇಳೋ ಸಂದರ್ಭದಲ್ಲಿ ಆಚೆ ಕಡೆ ಕಲ್ಲೋಡಿಸ್ಬಾರ್ದು ಸರ್, ನಾವು ತಾಲೂಕು ಆಫೀಸ್ ಮುಂದೆ ಬಿಟ್ಬಿಟ್ಟಿದ್ವು ಅವೆಲ್ಲ ತಂದು. ನಮ್ಗೆ ಇಲ್ಲೇ ಓಡಿಸ್ತೀವಿ, ನಾವು ದೂರ ಓಡಿಸಲ್ಲ, ನಮ್ಗೆ ಇಲ್ಲೇ ಜೀವನ ಮಾಡ್ಕೊಳ್ತೀವಿ ಅಂತ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಗ ಪತ್ತೂರು ಮಂಜಣ್ಣ ಇರೋದು ತೊಂದರೆ ಮಾಡಿಲ್ಲ, ಆಗ ಆಲಂಗೂರು ಶ್ರೀನಿವಾಸಗೌಡ ತೊಂದರೆ ಮಾಡಿಲ್ಲ. ಇವಾಗ ನಮ್ಮ ಸಮೃದ್ಧಿ ಮಂಜು ಬಂದರೆ ಅವರು ಕೂಡ ಉತ್ತರ ಮಾಡ್ತಾಯಿದ್ದಾರೆ, ಗಲಾಟೆ ಮಾಡ್ತಾಯಿದ್ದಾರೆ. ಪತ್ತೂರು ಮಂಜಣ್ಣನು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಿದ್ರೆ ಕೂಡ ಅವರು ತಡೆ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಇವತ್ತು ತಾಲೂಕು ದಂಡಾಧಿಕಾರಿ ಕೇಳಿದ್ರೆ, ಇಲ್ಲ ಸರ್ ನಾವು ಹೆಂಗೆ ಕೇಸ್ ಹಾಕೋದು, ನಮ್ಗೆ ತೊಂದರೆ ಆಗುತ್ತೆ, ನಾವು ಇವತ್ತು ಅವ್ರ ಮೇಲೆ ಒಬ್ಬ ಆಫೀಸರ್ ಮೇಲೆ ಹಾಕಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಮ್ಗೆ ಯಾರು ಧಿಕ್ಕಾರು? ಇವತ್ತು ಅದಕ್ಕೋಸ್ಕರ ನಮ್ಮ ಮೇಲೆ ಒಂದು FIR ಹಾಕಿದ್ದಾರೆ. ನಮ್ಮ ಮೇಲೆ ಒಂದು FIR ಹಾಕಿದ್ರೆ ಇವತ್ತು ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಮೇಲೆ ಹೆಂಗೆ ನಮ್ಮ ಪೊಲೀಸಲ್ಲಿ ಹಾಕೋರು, ಅವ್ರ ಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಯಾಕೆ 2 ಕೇಸ್ ಮಾಡಿದ್ದಾರೆ. ನಮ್ಮ ಮೇಲೆ ಗಲಾಟೆ ಇಲ್ಲದೆ ಕೂಡ ನಮ್ಮ ಮೇಲೆ ಕೇಸ್ ಮಾಡಿದ್ರೆ, ಈ ಅಮ್ಮ ನಮ್ಗೆ ಇಷ್ಟೊಂದು ತೊಂದರೆ ಮಾಡಿ ಇಷ್ಟೊಂದು ನಷ್ಟ ಮಾಡಿರ್ತಕ್ಕಂಥವ್ರ ಮೇಲೆ ಕೇಸ್ ಮಾಡಿಲ್ಲ ಅಂತ ನಮ್ಮ ಪ್ರಶ್ನೆ. ಬೇಲಿಯನ್ನು ಸುಮಾರು 20 ದೊಡ್ಡ ಬೇಲಿ ಸುಟ್ಟಾಕಿದ್ದಾರೆ. ಎಲ್ಲರೂ ದೌರ್ಜನ್ಯ ಮಾಡ್ತಾರೆ, ಕೆಲಸ ಮಾಡೋದು ಹೊಟ್ಟೆಪಾಡು ಕೆಲಸ ಮಾಡ್ತಕ್ಕಂಥವ್ರು ತೊಂದರೆ ಮಾಡ್ತಾರೆ. ಅದರಿಂದ ಮೇಲೆ ಒಂದು ಕೇಸ್ ಮಾಡಿ ಸಸ್ಪೆಂಡ್ ಮಾಡಿ ಕಳಿಸ್ಬೇಕು ಅಂತ ಈಗಾಗಲೇ ನಮ್ಮ ಸರ್ಕಾರದಿಂದ ನಮ್ಮ ನೀಲಕಂಠೇಗೌಡರು ಮತ್ತು ಮಂಜಣ್ಣ ಅವರೆಲ್ಲ ಮಾತಾಡಿದ್ದಾರೆ. ನಾವೆಲ್ಲ ಕೂಡ ಕೂತ್ಕೊಂಡು ಮಾತಾಡಿ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವೆಲ್ಲ ಕೂಡ ಸಹಕಾರ ಮಾಡಿದ್ರೆ ನಿಜವಾಗ್ಲೂ ನಮ್ಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಸರ್ಕಾರ ಇದ್ಕೊಂಡು ಕೂಡ ನೀವು ಬಂದು ಸ್ಟ್ರೈಕ್ ಕೂತ್ಕೊಳ್ಳೋಕ್ಕಾಗಲ್ಲ. ಆದರೂ ಬಂದು ಕೂತ್ಕೊಳ್ಳಿ, ಯಾಕಂದರೆ ಯಾರ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕೂತ್ಕೊಂಡಿದ್ದೀರಿ. ನೀವು ನಿಜವಾಗ್ಲೂ ಏನು ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಗಣಪತಿ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡಬೇಕು ಅಂತ ಮನವಿಯನ್ನು ಮಾಡ್ತೀನಿ. ನಮಸ್ಕಾರ.